ಆಸೆ ಎಂಬ ಲೋಕದಲ್ಲಿ ಮಿಂದೆದ್ದು ಆಸೆ ಎಂಬ ಬಣ್ಯವನ್ನ ಬಳೆದುಕೊಂಡು ಕಲೆಯನ್ನ ಬದುಕನ್ನಾಗಿಸಿಕೊಂಡು ಕಲಾ ಸರಸ್ವತಿಗೆ ಹಲವಾರು ವರ್ಷಗಳಿಂದ ನಮಿಸಿ ಅಭಿಮಾನಿಗಳನ್ನ ನಗಿಸಿ ನಲಿಸಿ ಅಭಿಮಾನಿಗಳನ್ನ ರಂಜಿಸಿ ಇದೀಗ ಜ್ಯೋತಿಷ್ಯದ ಕಡೆ ಒಲವು ತೋರಿ ಜ್ಯೋತಿಷ್ಯವನ್ನ ಬದುಕನ್ನಾಗಿಸಿಕೊಂಡಿರುವಂತಹ ಪ್ರಪಂಚ ನೀನೇ ನನ್ನ ಪರಪಂಚ ಹಾಸ್ಯ ನಟರಾದಂತಹ ಕೋಟೆ ನಾಗರಾಜ್ ಸರ್ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅದೇ ಈಗ ಸ್ವಲ್ಪ ಆಧ್ಯಾತ್ಮ ಕ್ಷೇತ್ರದ ಕಡೆ ಬಂದಿದೆ ಬದುಕು. ನಮಗೆ ಗೊತ್ತಿಲ್ಲದ ಹಾಗೆ ಎಲ್ಲೋ ಆರಂಭವಾಯಿತು, ಎಲ್ಲೋ ಹೋಗ್ತಾ ಇದೆ. ಜೀವನಾನೇ ಒಂದು ಸೈಕಲ್ ಇದ್ದಂಗೆ ತುಳ್ಕೊಂಡು ತಳ್ಕೊಂಡು ನಡಿಬೇಕು ಮುಂದೆ. ನಾನು ಜ್ಯೋತಿಷ್ ಶಾಸ್ತ್ರಕ್ಕೆ ಬಂದಿದ್ದೆ, ಅದೊಂದು ಅದ್ಭುತ, ಅದೊಂದು ವಿಶೇಷ. ನಿಮ್ಮ ಬಾಲ್ಯನ ನೆನಪಿಸ್ಕೊಳ್ಳೋದಾದ್ರೆ ಅದು ಯಾವ ರೀತಿ ಇತ್ತು? ಬಾಲ್ಯ ತುಂಬ ಕಷ್ಟಕರ ಅಮ್ಮ, ತುಂಬ ಕಷ್ಟ. ಮರೆಯೋ ಹಾಗಿಲ್ಲ ನಡೆದು ಬಂದ 10ನೇ ತರಗತಿಯಲ್ಲಿ ಎಕ್ಸಾಮ್ ಫೀಸ್ ಕಟ್ಟಬೇಕು 10 ರೂಪಾಯಿ. ಆ 10 ರೂಪಾಯಿ ಇಲ್ಲ. ನಮ್ಮ ತಾಯಿ ಮನೆ ಮನೆಗೂ ಹೋಗಿ ಅವರು ಒಂದು ಮನೇಲಿ 50 ಪೈಸಾ, ಒಂದು ಮನೇಲಿ 1 ರೂಪಾಯಿ, ಒಂದು ಮನೇಲಿ 25 ಪೈಸಾ ಹಿಂಗೆ ಇಸ್ಕೊಂಡ್ಬಂದು 10 ರೂಪಾಯಿ ಕಲೆಕ್ಟ್ ಮಾಡಿ ನನ್ನ SSLC ಫೀಸ್ ಕಟ್ಟಿತ್ತು. ನಾವು ಅನ್ನವನ್ನು ನೋಡ್ತಿದ್ದೆ ಹಬ್ಬಗಳಲ್ಲಿ, ಪ್ರತಿದಿನ ಇಲ್ಲ. ಯುಗಾದಿ ಬರಬೇಕು, ಇಲ್ಲ ದೀಪಾವಳಿ ಬರಬೇಕು ಅನ್ನ ನೋಡೋಕ್ಕೆ. '87 ಮದುವೆ ಆಗುತ್ತೆ. ಅವಳು ಸೀರೆ ಕೇಳಿದ್ಳು, ಅವಳು ಸೀರೆ ಬೇಕು ಅಂತ. ನಾನು ತಿಂಗಳಿಗೆ 10 ರೂಪಾಯಿ ಕಟ್ಟೋ ಥರ 100 ರೂಪಾಯಿನ ಒಂದು ಸೀರೆ 10 ತಿಂಗಳು ಇನ್ಸ್ಟಾಲ್ಮೆಂಟ್ ತೆಗೊಟ್ಟಿದ್ದೆ. ನಮ್ಮೂರಿಗೆ ನಾಡದ ಕಂಪ್ನಿಗಳು ಬರ್ತಾ ಇತ್ತು. ಆ ನಾಡದ ಕಂಪ್ನಿಗೆ ನಮ್ಮಪ್ಪ ಕೆಲಸಕ್ಕೆ ಸೇರಿಸಿದ್ರು. ಅಲ್ಲಿ ನನಗೆ ಓಪನ್ ಆಗಿದ್ದು, ನನ್ನೊಳಗೆ ಒಬ್ಬ ನಟ ಓಪನ್ ಆಗಿದ್ದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಆಸೆ ಎಂಬ ಲೋಕದಲ್ಲಿ ಮಿಂದೆದ್ದು ಆಸೆ ಎಂಬ ಬಣ್ಯವನ್ನ ಬಳೆದುಕೊಂಡು ಕಲೆಯನ್ನ ಬದುಕನ್ನಾಗಿಸಿಕೊಂಡು ಕಲಾ ಸರಸ್ವತಿಗೆ ಹಲವಾರು ವರ್ಷಗಳಿಂದ ನಮಿಸಿ ಕಲೆಯನ್ನ ಎಲ್ಲ ರಕ್ತನಾಳಗಳಲ್ಲೂ ಬೆರೆಸಿಕೊಂಡು ಅಭಿಮಾನಿಗಳನ್ನ ನಗಿಸಿ ನಟಿಸಿ ನಲಿಸಿ ಅಭಿಮಾನಿಗಳನ್ನ ರಂಜಿಸಿ ಇದೀಗ ಜ್ಯೋತಿಷ್ಯದ ಕಡೆ ಒಲವು ತೋರಿ ಜ್ಯೋತಿಷ್ಯವನ್ನ ಬದುಕನ್ನಾಗಿಸಿಕೊಂಡಿರುವಂತಹ ಹಾಸ್ಯ ನಟರಾದಂತಹ ಕೋಟೆ ನಾಗರಾಜ್ ಸರ್ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸರ್, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಬದುಕು ಸುಂದರವಾಗಿದೆ, ಸುಸೂತ್ರವಾಗಿದೆ, ಒಂದು ರೀತಿ ಸುಭದ್ರವಾಗಿದೆ ಅಂತಲೇ ಹೇಳ್ಬೋದು. ಓಕೆ, ಇವಾಗ ಲೈಫ್ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ? ಜ್ಯೋತಿಷ್ಯದ ಕಡೆ ಒಲವು ತೋರಿದೆ. ಅದೇ ಈಗ ಸ್ವಲ್ಪ ಆಧ್ಯಾತ್ಮ ಕ್ಷೇತ್ರದ ಕಡೆ ಬಂದಿದೆ ಬದುಕು. ನಮಗೆ ಗೊತ್ತಿಲ್ಲದ ಹಾಗೆ ಎಲ್ಲೋ ಆರಂಭವಾಯಿತು, ಎಲ್ಲೋ ಹೋಗ್ತಾ ಇದೆ. ಜೀವನ ಬಂಡಿ ಅನ್ನೋದು ಒಂದೊಂದ್ಸರಿ ಸ್ಟೇರಿಂಗ್ ಲೆಸ್ ಆಗಿಬಿಡುತ್ತೆ. ಸ್ಟೇರಿಂಗ್ ಲೆಸ್ ಆಗಿಬಿಡುತ್ತೆ ಅಂದರೆ ಸ್ಟೇರಿಂಗ್ ಇರುತ್ತೆ, ದೇವ್ರ ಕೈಲಿರುತ್ತೆ. ನಾವು ಸುಮ್ಮನೆ ಕೂತಿರ್ತೀವಿ, ದೇವರು ಡ್ರೈವರ್ ಆಗಿರ್ತಾರೆ. ಆ ಗಾಡಿ ಎಲ್ಲೆಲ್ಲಿ ಹೋಗುತ್ತೆ, ಅದು ಎಲ್ಲೆಲ್ಲಿ ಯಾವ್ಯಾವ ಕಡೆ ಹೋಗುತ್ತೆ, ಆ ಕಡೆ ಹೋಗಬೇಕಾದ್ದು ನಮ್ಮ ಕರ್ತವ್ಯ ಆಗುತ್ತೆ. ಮನುಷ್ಯ ಆಲೋಚನೆ ಮಾಡ್ತಾನೆ, ನಾನು ಈ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂತ ಮನುಷ್ಯ ಆಲೋಚನೆ ಮಾಡ್ತಾನೆ. ಆದರೆ ಸ್ಟೇರಿಂಗ್ ಅವನ ಕೈಲಿರೋಲ್ಲ. ಅದು ಎಲ್ಲಿ ಹೋಗುತ್ತೆ ಅಲ್ಲಿ ಹೋಗ್ತಾ ಇರಬೇಕಾಗತ್ತೆ. ಜಸ್ಟ್ ಲೈಕು ಈ ಕೆಲವು ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಈ ನಾವು ಟಿಕೆಟ್ ಕೊಟ್ಟು ಮಕ್ಕಳು ಟ್ರೈನ್ ಅದು ಇದು ಕೂರ್ತಾರೆ. ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ ಟ್ರ್ಯಾಕು ಅಲ್ವಾ? ಅದಲ್ಲೇ ಓಡಾಡುತ್ತೆ, ಅಲ್ಲೇ ಓಡಾಡುತ್ತೆ, ಅಲ್ಲೇ ಬರುತ್ತೆ, ಮತ್ತು ಅಲ್ಲಿಗೆ ಬಂದು ನಿಂತು. ಹಾಗೆ ಮನುಷ್ಯನ ಜೀವನದಲ್ಲಿ ಆ ಜೀವನ ಬಂಡಿ ಅನ್ನೋದು ಎಲ್ಲೆಲ್ಲಿ ಹೋಗುತ್ತೆ, ಯಾವ್ಯಾವ ಕಡೆ ಬರುತ್ತೆ, ಎಲ್ಲಿ ಸ್ಟಾಪ್ ಕೊಡುತ್ತೆ, ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಇದು ಮುಂಚೆನೇ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆ ಪ್ರಕಾರ ನಮ್ಮ ಜೀವನ ಸಾಗುತ್ತೆ. ಈ ಅನ್ನೋ ಒಂದು ಸತ್ಯ ಬಹಳಷ್ಟು ಒಂದು 100ಕ್ಕೆ 70% ಜನಕ್ಕೆ ಗೊತ್ತಿದ್ದರೆ
ಇನ್ನೊಂದು 30% ಜನ ಇಲ್ಲ, ನಮ್ಮ ಲೈಫನ್ನು ನಾವೇ ರೂಪಿಸ್ಕೋಬೇಕು, ನಾವೇ ಹೋಗಬೇಕು, ಇಲ್ಲ ನಾವು ಯಾಕೆ ಅನ್ಕತೀವಿ ಹೋಗ್ಬೋದು, ನಾವೇನು ಮಾಡಬೇಕು, ನಾವೇನು ಅನ್ಕತೀವಿ ಅದು ಮಾಡ್ಬೋದು ಅಂದ್ಕೊಂಡು ಹೋದಾಗ ಸ್ವಲ್ಪ ಎಡರು ತೊಡರುಗಳು ಆಗುತ್ತವೆ. ಅದಕ್ಕೆ ನಾನು ಹೇಳೋದು ಮನುಷ್ಯ ಪ್ರಯತ್ನ ಪ್ಲಸ್ ದೇವರ ಕೃಪೆ ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ಹೋಗ್ಬೇಕು. ನಾನು ಬಹಳಷ್ಟು ಜ್ಯೋತಿಷ್ಯದಲ್ಲಿ ಹೇಳ್ತೀನಿ, ಜ್ಯೋತಿಷ್ಯ ಅನ್ನೋದು ಫೇಸು, ನ್ಯೂಟ್ರಲ್, ಕರೆಂಟ್. ಇದು ಫೇಸು, ಇದು ನ್ಯೂಟ್ರಲ್, ಮನುಷ್ಯನ ಮನಸ್ಸು. ಫೇಸ್ ನ್ಯೂಟ್ರಲ್ ಅದೆರಡು ಮಿಕ್ಸ್ ಆದರೆ ಲೈಟ್ ಹತ್ಕೊಳ್ಳುತ್ತೆ ವೈರಲ್ಲಿ ಅಲ್ವಾ. ನಾವು ಯಾವುದೋ ಅದು ಜ್ಯೋತಿಷ್ಯ ಹೋದಾಗ ಹೋಗಲಿ ಅಂತಲೂ ಸುಮ್ಮನಿರೋಕ್ಕಾಗಲ್ಲ. ಅಥವಾ ಜ್ಯೋತಿಷಕ್ಕೂ ನನಗೆ ಸಂಬಂಧ ಇಲ್ಲ, ನನ್ನ ಮನಸ್ಸು ಪ್ರಕಾರನೇ ನಾನು ಹೋಗ್ತೀನಿ ಅನ್ನೋಕ್ಕೂ ಸಾಧ್ಯ ಇಲ್ಲ. ಫೇಸ್ ಆ್ಯಂಡ್ ನ್ಯೂಟ್ರಲ್ ಈಗ ಸೇರಿದ್ರೆ ಲೈಟ್ ಹತ್ಕೊಳ್ಳುತ್ತೆ. ಆ ದೇವರು ಕೊಟ್ಟಿರ್ತಕ್ಕಂಥ ಏನು ನಮ್ಮ ಕುಂಡಲಿ, ಜಾತಕ ಇತ್ಯಾದಿ ಇರಬಹುದು, ಅದರ ಜೊತೆಗೆ ನಮ್ಮ ಮನಸ್ಸನ್ನು ಸಮೀಕರಿಸಬೇಕು. ನಮ್ಮ ಮನಸ್ಸನ್ನು ಸಮೀಕರಿಸಿ ನಮ್ಮ ಪ್ರಯತ್ನವನ್ನು ಅದರೊಳಗೆ ಸೇರಿಸಿದ್ರೆ ನಾವು ಬದುಕಿನಲ್ಲಿ ಬಹುಶಃ ಅಂದ್ಕೊಂಡಿದ್ದನ್ನ ಸಾಧಿಸ್ಬೋದು ಅಂತ ಅನಿಸುತ್ತೆ. ಕೆಲವು ವಿಚಾರಗಳಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುವುದು ದೈವ ಅನ್ನೋ ರೀತಿ. ನಾನು ಜ್ಯೋತಿಷ್ ಶಾಸ್ತ್ರಕ್ಕೆ ಬಂದಿದ್ದೆ, ಅದೊಂದು ಅದ್ಭುತ, ಅದೊಂದು ವಿಶೇಷ. ಅಪ್ಪಾಜಿ, ಇನ್ನು ಮೂಲತಃ ಹಾಸನದವರು, ಚಾಮರಾಜಪೇಟೆಯಲ್ಲಿ ಹುಟ್ಟಿ ಬೆಳೆದಿದ್ದು ಓದಿದ್ದು ಚನ್ನರಾಯಪಟ್ಟಣ. ಹೌದು, ಮೂಲತಃ ಅಲ್ಲಿಂದ ಹುಟ್ಟಿ ಬೆಳೆದಿರುವಂಥದ್ದು. ನಿಮ್ಮ ಬಾಲ್ಯನ ನೆನಪಿಸ್ಕೊಳ್ಳೋದಾದ್ರೆ ಅದು ಯಾವ ರೀತಿ ಇತ್ತು? ಬಾಲ್ಯ ತುಂಬ ಕಷ್ಟಕರ ಅಮ್ಮ, ತುಂಬ ಕಷ್ಟ ಬಾಲ್ಯ. ಬಡ ಕುಟುಂಬ, ತಂದೆ ತಾಯಿ ಅನಕ್ಷರಸ್ಥರು. ತಂದೆ ಹೋಟೆಲ್ ಒಂದಲ್ಲಿ ಕೆಲಸ ಮಾಡ್ತಾರೆ, ತಾಯಿ ಮನೆ ಕೆಲಸ ಮಾಡ್ತಾರೆ. ನಮ್ಮದೊಂದು 10x10 ಪುಟ್ಟ ಮನೆ. ನಮ್ಮ ತಾಯಿಗೆ 14-15 ವರ್ಷ ಇರುವಾಗ ನಮ್ಮ ತಂದೆಯ ಮೊದಲನೆಯ ಹೆಂಡತಿ ಮತ್ತು 3 ಮಕ್ಕಳು ತೀರಿ ಹೋಗಿ ಅವರು ಚನ್ನರಾಯಪಟ್ಟಣದ ಒಂದು ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿಗೆ ಯಾರೋ ಬಂದು ಪರಿಚಯವಾಗಿ, ನೀವು ಹೀಗೆ ಇರಬೇಡಿ, ಇನ್ನೊಂದು ಮದುವೆ ಮಾಡ್ಕೊಳ್ಳಿ, ಒಂದು ಅನಾಥ ಹುಡುಗಿ ಇದೆ, ತಂದೆ ತಾಯಿ ಇಲ್ಲದೆ ಇರೋದು ಅಂತ ಅವ್ರ ಚಿಕ್ಕಪ್ಪ ಬಂದು ಮದುವೆ ಮಾಡ್ತಾರೆ. ತಾಯಿಗೆ 15 ವರ್ಷ, ನಮ್ಮ ತಂದೆಗೆ ಒಂದು 48-50 ವರ್ಷ. ಎಷ್ಟೊಂದು ವರ್ಷ? 45-50 ವರ್ಷದೊಳಗೆ. ಯಾಕಂದ್ರೆ ಅವರಿಗೆ ಮದುವೆ ಆಗಿ 3 ಮಕ್ಕಳಾಗೆಲ್ಲ ತೀರೋಗಿರ್ತಾರಲ್ಲ. ಅವರಿಗೆ ಜವರಪ್ಪ ಮತ್ತು ರಂಗಮ್ಮ ಅವರ ಹೆಸರು. ಆ ದಂಪತಿಗಳಿಗೆ ಹುಟ್ಟಿದ ನಾನು ಮೊದಲನೇ ಮಗ, ಹಿರಿ ಮಗ. ನಾನಾದ ನಂತರ 2 ತಮ್ಮಂದಿರು, 1 ತಂಗಿ. ಇದೊಂದು ಕುಟುಂಬ. ನಾನೇ ಹಿರಿಯ ಮಗನಾದ್ರಿಂದ ಜವಾಬ್ದಾರಿ ಜಾಸ್ತಿ, ಎಲ್ಲ ನನ್ನ ಹೊರೆ ಜಾಸ್ತಿ ಆಯಿತು. ಒಂದು ಕಡೆ ಜವಾಬ್ದಾರಿಯನ್ನು ನಿಭಾಯಿಸುವಿಕೆ, ಇನ್ನೊಂದು ಕಡೆ ವಿದ್ಯಾಭ್ಯಾಸ, ಇನ್ನೊಂದು ಕಡೆ ಹೊಟ್ಟೆಪಾಡು. ಟೋಟಲಿ ಜರ್ಜರಿತ. ಒಂದು ರೀತಿ ಆನಂದ, ಒಂದು ರೀತಿ ಲವಲವಿಕೆ, ಎಲ್ಲ ಮಿಕ್ಸು. ಅಂದರೆ ಬಾಲ್ಯದಲ್ಲೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಅದ್ರ ಪಾಡಿಗೆ ಆಗ್ತಾ ಇತ್ತು. ಅವಾಗೆಲ್ಲ ಕಾನ್ವೆಂಟ್ಗಳಿಲ್ಲ ಅಲ್ಲ. ಸರ್ಕಾರಿ ಶಾಲೆ ವಿದ್ಯಾಭ್ಯಾಸ. ಒಂದು 10ನೇ ತರಗತಿಗೆ ನಮ್ಮ ವಿದ್ಯಾಭ್ಯಾಸ ಸ್ಟಾಪ್ ಆಯಿತು. ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗೋಕ್ಕಾಗಲಿಲ್ಲ, ಹೋಗಕ್ಕೆ ಅವಕಾಶ ಇಲ್ಲ. ಹಿರಿ ಮಗ ಓದಿಸೋರಿಲ್ಲ, ತಂದೆ ತಾಯಿ ಅಷ್ಟು ಶಕ್ತರಲ್ಲ. 10ನೇ ತರಗತಿಯಲ್ಲಿ ಎಕ್ಸಾಮ್ ಫೀಸ್ ಕಟ್ಟಬೇಕು, 10 ರೂಪಾಯಿ. ಆ 10 ರೂಪಾಯಿ ಇಲ್ಲ. ನಮ್ಮ ತಾಯಿ ಮನೆಗೆ ಹೋಗಿ ಅವರು ಒಂದು ಮನೇಲಿ 50 ಪೈಸಾ, ಒಂದು ಮನೇಲಿ 1 ರೂಪಾಯಿ, ಒಂದು ಮನೇಲಿ 25 ಪೈಸಾ ಹಿಂಗೆ ಇಸ್ಕೊಂಡು ಬಂದು 10 ರೂಪಾಯಿ ಕಲೆಕ್ಟ್ ಮಾಡಿ ನನ್ನ SSLC ಫೀಸ್ ಕಟ್ಟಿತ್ತು. ಇನ್ನು PUC ಹೇಗೆ ಓದಕ್ಕೆ ಸಾಧ್ಯ ಅಲ್ವಾ? PUC ಕನಸೇ ಅದು. SSLC ಮುಗಿದ ತಕ್ಷಣ ಏನೋ ಈ ಮುಂಚೆನೆ ನಾನು ದುಡಿಮೆಗೆ ಬಿದ್ದುಬಿಟ್ಟಿದ್ದೆ. ಮುಂಚೆನೆ ನನಗೆ 8-10 ವರ್ಷ ಇರುವಾಗಲೇ 6th 7th ಇರುವಾಗಲೇ ಒಬ್ಬರು ಡಾಕ್ಟ್ರ್ ಶಾಪ್ಗೆ ನಾನು ಕೆಲಸಕ್ಕೆ ಹೋಗಿ ಬೆಳಗ್ಗೆ ಕಸ ಗುಡಿಸಿ ನೀರು ತುಂಬಿ, ಅವ್ರ ಮನೆ ಕಸ ಗುಡಿಸಿ ನೀರು ತುಂಬಿ ನಾನು ಶಾಲೆಗೆ ಹೋಗ್ತಿದ್ದೆ. ತಿಂಗಳಿಗೆ 5 ರೂಪಾಯಿ ಸಂಬಳ.
ವಾರಕ್ಕೆ 4 ಆಣಿ ಬಕ್ಷಿಸ್. ಆ 5 ರೂಪಾಯಿಲಿ ನಮ್ಮನೆ ಬಾಡಿಗೆ 4 ರೂಪಾಯಿ ಬಾಡಿಗೆ. 10/10 ನೀನು ಎಷ್ಟು ಕೊಡ್ತೀಯ ಆ ಕಾಲದಲ್ಲಿ? ಆ ಮನೆ ಬಾಡಿಗೆಗೆ ಆಗೋಷ್ಟು ನಾನು ದುಡಿತಿದ್ದೆ. ಇನ್ನು ಮನೆ ಖರ್ಚಿಗೆಲ್ಲ ತಂದೆ ತಾಯಿ ದುಡಿತಾ ಇದ್ರು. ಅಂದರೆ ಅಷ್ಟು ಜನ ದುಡಿದ್ರು ಮನೆ ಸಮಸ್ಯೆ ತೀರಲ್ಲ ಅವಾಗ ಭಾಳ ಕಷ್ಟ, ಊಟಕ್ಕೆ ಕಷ್ಟ, ಅನ್ನಕ್ಕೆ ಕಷ್ಟ. ನಾವು ಅನ್ನವನ್ನು ನೋಡ್ತಿದ್ದೆ ಹಬ್ಬಗಳಲ್ಲಿ, ಪ್ರತಿದಿನ ಇಲ್ಲ. ಯುಗಾದಿ ಬರಬೇಕು, ಇಲ್ಲ ದೀಪಾವಳಿ ಬರಬೇಕು ಅನ್ನ ನೋಡೋಕ್ಕೆ. ಅಪ್ಪಾಜಿ ಯಾಕೆ ಅಂತೆ ಆ ಥರ ಏನಕ್ಕೆ ಆಗ್ತಾ ಇತ್ತು ಅಂದರೆ ಅಷ್ಟೊಂದು ಕಷ್ಟ ಇದ್ದಂತಹ ಕಾಲಗಳ ಅಥವಾ ಹೇಗೆ? ಹೌದು, ಆ ಕಾಲದಲ್ಲಿ ಮೌಲ್ಯಗಳಿತ್ತು. ಬಟ್ ಹಣದ ವಹಿವಾಟು, ಹಣದ ವ್ಯವಹಾರ ಇಷ್ಟೊಂದು ಈಸಿ ಇರಲಿಲ್ಲ. ಕಣ್ಣಿಂದ ನೋಡೋದೇ ನೋಟುಗಳನ್ನು ನಾವು ಕಣ್ಣಿಂದನೇ ನೋಡೋಕ್ಕಾಗ್ತಿರಲಿಲ್ಲ. ಎಲ್ಲಿದೆ ನೋಟ್ಗಳಂತಲೇ ಗೊತ್ತಾಗ್ತಿರಲಿಲ್ಲ. ಯಾರ ಹತ್ರ ಇದೆ ನೋಟ್ಗಳು, ಯಾರ ಹತ್ರ ಇದೆ ದುಡ್ಡುಗಳು. ಈಗ ಮಕ್ಳ ಕೈಲಿ 500 ರೂಪಾಯಿ, 200 ರೂಪಾಯಿ, 100 ರೂಪಾಯಿ, ಚಾಕ್ಲೇಟ್ ತಗೊಳ್ಳೋ ಅಂತ 100 ರೂಪಾಯಿ ಕೊಡ್ತೀವಿ ಅಲ್ವಾ? ಆ ಕಾಲದಲ್ಲಿ ನಮ್ದೆಲ್ಲ ಪೈಸೆಗಳಲ್ಲೇ 5 ಪೈಸಾ, 10 ಪೈಸಾ, 1 ಪೈಸಾ, 2 ಪೈಸಾ. ನಾವು ಸೈಕಲ್ ಬಾಡಿಗೆ ತಗೋತಿದ್ವಲ್ಲ ಸೈಕಲ್ ಹೊಡಿಯೋಕ್ಕೆ, ಗಂಟೆಗೆ 10 ಪೈಸಾ. ನಾವು 5 ಪೈಸೆ ತೊಗೊಂಡೋಗಿ ನಾನು ಅರ್ಧ ಗಂಟೆ ಸೈಕಲ್ ಹೊಡಿತಾ ಇದ್ದೆ 5 ಪೈಸೆ ಕೊಟ್ಟು. ನನ್ಗೆ ಇವಾಗೂ ಅನ್ನಿಸ್ತಿದೆ, ನೀವು 4 ರೂಪಾಯಿ ಮನೆ ಬಾಡಿಗೆ ಅಂತ ಹೇಳಿದಾಗ ನಮ್ಗೆ ಇವಾಗ 10 ರೂಪಾಯಿ ಲೆಕ್ಕ ಬರಲ್ಲ. ಏನೋ ಹೋಗಿ ಒಂದು 5 ನಿಮಿಷ 100 ರೂಪಾಯಿ ಲೆಕ್ಕ ಬರಲ್ಲ ನಿಮಗೆ, 100 ರುಪೀಸು ಲೆಕ್ಕ ಬರಲ್ಲ. 4 ರೂಪಾಯಿ ಮನೆ ಬಾಡಿಗೆ. ಅವಾಗೆಲ್ಲ 4 ಆಣಿಗೆ 3 ದೋಸೆ, 25 ಪೈಸೆಗೆ 3 ದೋಸೆ. ಹಾಂ, 10 ಪೈಸಾ ಒಂದು ಇಡ್ಲಿ, 5 ಪೈಸಾ ಕಾಫಿ. ಅವೆಲ್ಲ ಪೈಸೆಗಳ ಲೆಕ್ಕದಲ್ಲೇ ನಾವು ಜೀವನ ಮಾಡ್ತಾ ಇದ್ದಿದ್ದು. ನೋಟುಗಳೆಲ್ಲ ನಾವು ನೋಡ್ತಾನೆ ಇರಲಿಲ್ಲ. ಅಷ್ಟೊಂದು ಕಷ್ಟದಲ್ಲಿರುವಾಗ ಮುಂದಕ್ಕೆ ಓದೋಕ್ಕೆ ಕಷ್ಟ ಆಯಿತು. ಮತ್ತು ನಾನು ಆವಾಗ ಹಲವಾರು ಕೆಲಸಗಳು, ನಿಮ್ಗೆ ಹೇಳಿದಾಗೆ ಡಾಕ್ಟರ್ ಶೆಫ್ ಕೆಲಸ ಆದಮೇಲೆ ದೊಡ್ಡ ಹೋಟೆಲ್ನಲ್ಲಿ ಕೆಲಸ, ಕ್ಲೀನಿಂಗ್ ಕೆಲಸ, ಅದಾದಮೇಲೆ ವೈನ್ ಸ್ಟೋರ್ನಲ್ಲಿ ಕೆಲಸ. ಅಪ್ಪಾಜಿ ಏನು ಮನೆಯ ಹಿರಿಮಗ, ಎಜುಕೇಷನ್ ಎಲ್ಲಿವರೆಗೂ ಬಂತು? ಎಜುಕೇಷನ್ನು ಆಗಲೇ ಹೇಳಿದ್ನಲ್ಲ, PUCಗೆ ಸ್ಟಾಪ್, ಸಾರಿ SSLCಗೆ ಸ್ಟಾಪ್. ಮುಂದಕ್ಕೆ ಓದೋಕ್ಕಾಗಲಿಲ್ಲ. ಈ ಕೆಲಸಗಳ, ಸಂಸಾರ, ಕುಟುಂಬ, ಜವಾಬ್ದಾರಿ. ಕೊನೆಗೆ ಏನಾಯ್ತು ಅಂದರೆ SSLC ನಂತರದಲ್ಲಿ ಅಷ್ಟೊತ್ತಿಗೆ ತಂದೆಗೆ ಏಜ್ ಆಗಿತ್ತಲ್ಲ, ತಂದೆಗೆ ಏಜ್ ಆಗಿತ್ತು ಅಷ್ಟೊತ್ತಿಗೆ. ಈಗ ನನ್ನ ಮದುವೆಯಾಗಿ ಅವ್ರಿಗೆ 15 ವರ್ಷ ಆಗಿತ್ತು ಆಲ್ರೆಡಿ. ಅವ್ರಿಗಲ್ಗೊಂದು 65-70 ಅಂದ್ಕೊಳ್ಳೋಣ. ಅವ್ರಿಗೆ ಏಜ್ ಆಗಿದ್ದಾಗ ನನ್ನ ಮೇಲೆ ಹೊರಗೆ ಬಂತು. ಆವಾಗ ನಾನು ಇನ್ನೂ ಸ್ವಲ್ಪ ಬೇರೆ ಕೆಲಸಕ್ಕೆ ಸೇರಬೇಕಾದಂಥ ಸಂದರ್ಭಗಳು ಬಂತು. ಆವಾಗ ನಾನು ಸುಮ್ಮನೆ ಈ ಥರ ಎಲ್ಲೆಲ್ಲೋ ಹೋಟ್ಲು, ಆಮೇಲೆ ಮೊದಲೇ ನಂದು ಕ್ರಿಯೇಟಿವಿಟಿ ಮೈಂಡು. ನಾನು ಚಿಕ್ಕ ವಯಸ್ಸಲ್ಲೇ ಕಥೆ ಕವನಗಳನ್ನು ಬರೀತಿದ್ದೆ, ಹಾಡುಗಳನ್ನ ಬರೀತಿದ್ದೆ. ಏನೋ ಕಲೆ ಒಂದು ಕಡೆ, ಕ್ರಿಯೇಟಿವಿಟಿ ಅದು ಇತ್ತಲ್ಲ, ಇದೇನೋ ಒಂದು ಕಡೆ ಸ್ಟಿಕನ್ ಆಗ್ಬಿಡ್ತೀವಿ. ಆ ಹೋಟ್ಲ್ ಕೆಲಸ, ವೈನ್ ಸ್ಟೋರ್ ಕೆಲಸ ಅಂದರೆ ಅಲ್ಲೇ ಫಿಕ್ಸ್ ಆಗ್ಬಿಡ್ತೀವಿ, ಏನು ಬೆಳವಣಿಗೆ ಸಾಧ್ಯ ಇಲ್ವಲ್ಲ ಅಂಥೇಳಿ. ಈ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪಕ್ಕದಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಪ್ರಿಂಟಿಂಗ್ ಪ್ರೆಸ್ನವರು ಕಾಫಿ ಹೇಳ್ತಾ ಇದ್ರು ಅವಾಗ. ಕಾಫಿ ತಗೊಂಬ, 2 ತಗೊಂಬನ್ನಿ, 2x3 ತಗೊಂಬನ್ನಿ, 3x4 ತಗೊಂಬನ್ನಿ. ತಗೊಂಡು ಹೋದಾಗ ಅವರು ಓನರ್ ಸುಮ್ಮನೆ ವಿಚಾರಿಸಿದಾಗೆ, ಏನು ಓದಿದ್ಯಪ್ಪ ಹಾಗೆ ಹೀಗೆ. ಇಷ್ಟು ಥರ ಸರ್ SSLC ಓದಿದ್ದೀನಿ. SSLC ಓದಿ ಹೋಟ್ಲಿಗೆ ಕೆಲಸ ಮಾಡ್ತೀಯೇನೋ? ಹಾಂ, ಅಂದರೆ ಆಗಿನ ಕಾಲದಲ್ಲಿ SSLC ತುಂಬ ದೊಡ್ಡದಲ್ವಾ? SSLC ಓದಿ ಹೋಟ್ಲಿಗೆ ಕೆಲಸ ಮಾಡ್ತಿದ್ಯಾ ಸರ್, ಏನು ಮಾಡ್ಬೇಕು ಸರ್ ಅಂದೆ. ಬಾ ನಮ್ಮ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಕಲ್ತ್ಕೋ. ಸರಿ ಸರ್ ಬರ್ತೀನಿ ಸರ್ ಅಂತೇಳಿ ಆ ಪ್ರಿಂಟಿಂಗ್ ಪ್ರೆಸ್ಸು ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಹೋಟ್ಲ್ ಕೆಲಸ ಬಿಟ್ಟು ಅಲ್ಲಿ ಆಸಕ್ತಿ ಬಂದ್ಬಿಡ್ತು. ಯಾಕೆಂದರೆ ಅಕ್ಷರಗಳ ಒಡನಾಟ ಅಲ್ವಾ ಅದು. ಅಕ್ಷರಗಳು ಮಳೆ ಜೋಡಿಸೋದು ಅವಾಗೆಲ್ಲ, ಈಗೆಲ್ಲ DTP ಇಲ್ಲ, ಒಂದೊಂದೇ ಇದು ಮಳೆ, ಸೀಸದ ಮಳೆ, ಅದನ್ನು ಜೋಡಿಸ್ಕೊಂಡು ಅಕ್ಷರ ಒಂದೊಂದೇ ಜೋಡಿಸ್ಕೊಂಡು. ಫಾರ್ ಎಕ್ಸಾಂಪಲ್ ಈಗ ಸಾಂಸ್ಕೃತಿಕ ಉತ್ಸವ ಅನ್ನೋಕ್ಕೆ ಒಂದು 15 ಮಳೆ ಜೋಡಿಸ್ಬೇಕು ನಾವು. ಆ ಒತ್ತು ಬೇರೆ, ಕ್ರೂ ಬೇರೆ, ಈ ತಾ ಬೇರೆ, ಅದಕ್ಕೆ ಸಾವತ್ತು ಬೇರೆ, ಈ ಥರ ಎಲ್ಲ ಜೋಡಿಸ್ಬೇಕು. ಇದೊಂಥರ ಭಾಳ ಡಿಫ್ರೆಂಟ್ ಆಗಿದೆಯಲ್ಲ, ಒಂಥರ ಈ ಸಂಶೋಧನಾತ್ಮಕವಾಗಿದೆಯಲ್ಲ ಕೆಲಸ ಇದು ಅಂತೇಳ್ಬಿಟ್ಟು ಅಲ್ಲಿ ಇಂಟ್ರೆಸ್ಟ್ ಬಂದ್ಬಿಡ್ತು ನನಗೆ. ಆಗ ಅಲ್ಲೇ ನಾನು 9 ವರ್ಷ ಕೆಲಸ ಮಾಡಿದೆ. ಇಡೀ ಕೆಲಸ ಕಲಿತೆ. ಓನರ್ ಇಲ್ಲದೇ ಇದ್ದರೂ ಸಹ ನಾನೇ ಪ್ರೆಸ್ಸನ್ನು ನಡೆಸ್ಕೊಂಡು ಹೋಗೋ ಥರ ಅಲ್ಲಿವರೆಗೂ ನಾನು ಅಲ್ಲಿ ಕೆಲಸ ಕಲಿತೆ. ತುಂಬ ಆಸಕ್ತಿ, ತುಂಬ ಶ್ರದ್ಧೆಯಿಂದ ಕಲಿತೆ ಕೆಲಸ ಅದು. ನನಗೆ ಸಾಹಿತ್ಯಕ್ಕೆ ಅನುಕೂಲ ಆಯ್ತದು, ಕನ್ನಡದ ಅಲ್ಲಿ ಪರಿಪಕ್ವನಾಗೋದಕ್ಕೆ ಅನುಕೂಲ ಆಯಿತು, ಅಲ್ಪಪ್ರಾಣ ಮಹಾಪ್ರಾಣಗಳ ಬಗ್ಗೆ ಅನುಭವ ಬಂತು.
ಅಲ್ಲಿ ಅದು ತುಂಬ ಕಲಿಸ್ತು ಪ್ರಿಂಟಿಂಗ್ ಪ್ರೆಸ್. ಯಾಕೆಂದರೆ ನಾವು ಯಾವುದಾದ್ರು ಲಗ್ನ ಪತ್ರಿಕೆ ಮತ್ತು ಗೃಹ ಪ್ರವೇಶ ಪತ್ರಿಕೆಗಳು ಬಂದಾಗ ನಾವು ಅದು ಕಂಪೋಸ್ ನೋಡ್ಬೇಕಲ್ಲ, ಅಲ್ಲೆಲ್ಲ ಕ್ಲಿಷ್ಟವಾದ ವರ್ಡ್ ಇರ್ತಾವಲ್ಲ, ಮಂತ್ರಗಳೆಲ್ಲ ಇರ್ತಾವಲ್ಲ. ಸೊ ಅಲ್ಲಿ ಮೈಂಡ್ ಪರಿಪಕ್ವ ಆಯಿತು. ಆಮೇಲೆ ಅಲ್ಲಿ 9-10 ವರ್ಷ ಕೆಲಸ ಮಾಡಿದ್ಮೇಲೆ 1988 ನನ್ನ ಮದುವೆ ಆಗುತ್ತೆ. 87ಗೆ ಮದುವೆ ಆಗುತ್ತೆ. 87ಗೆ ಮದುವೆ ಆದಾಗ ಸ್ವಲ್ಪ ಈ ಬೇರೆ ಪ್ರೆಸ್ಸಲ್ಲಿ ಕೆಲಸ ಮಾಡೋದು ಜೀವನಕ್ಕೆ ಕಷ್ಟ ಅನಿಸುತ್ತೆ ನನಗೆ. ಯಾಕೆಂದರೆ ನಾನು ವಾರಕ್ಕೆ 10 ರೂಪಾಯಿಗೆ ಸೇರಿಕೊಂಡಿದ್ದು ಪ್ರಿಂಟಿಂಗ್ ಪ್ರೆಸ್ಗೆ, 40 ರೂಪಾಯಿ ತಿಂಗಳ. ನಾನು ಬಿಡೋಷ್ಟೊತ್ತಿಗೆ 9 ವರ್ಷಕ್ಕೆ 450 ರೂಪಾಯಿ ಆಗಿತ್ತು ಅಷ್ಟೇ, ಹೆಚ್ಚೇನಿಲ್ಲ. ಆ 450 ರೂಪಾಯಿ ಸಾಲ್ತಾ ಇಲ್ಲ. 250 ರೂಪಾಯಿ ಮನೆ ದಿನಸಿಗೆ ಆಗ್ತಿತ್ತು, 100 ರೂಪಾಯಿ ಸೌದೆ ಸೀಮೆ ಎಣ್ಣೆಗೆ ಆಗ್ತಿತ್ತು, ಏನೂ ಸಾಲ್ತಾ ಇಲ್ಲ. ಇದ್ರ ಜೊತೆ ಮದುವೆ ಬೇರೆ ಆಯಿತು. ಇದು ಇಷ್ಟಿದ್ರೆ ಸಾಲಲ್ಲ. ಈ ರೀತಿ ಇದ್ದರೆ ಹೆಂಡ್ತಿಗೆ ಒಂದು ಸೀರೆ ತಗೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಅವೊಂದು ಸೀರೆ ಕೇಳಿದ್ಳು, ಸೀರೆ ಬೇಕು ಅಂತ. ನಾನು ತಿಂಗಳಿಗೆ 10 ರೂಪಾಯಿ ಕಟ್ಟೋ ಥರ 100 ರೂಪಾಯಿಂದ ಒಂದು ಸೀರೆ 10 ತಿಂಗಳು ಇನ್ಸ್ಟಾಲ್ಮೆಂಟಲ್ಲಿ ತಗೊಟ್ಟಿದ್ದೆ, 100 ರೂಪಾಯಿ ಸೀರೆನ. ಆ ಒಂದು ಸಂದರ್ಭ ನನಗೆ ಕಷ್ಟ ಅನಿಸ್ಬಿಡ್ತು. ಈ ರೀತಿ ಜೀವನ ಕಷ್ಟ ಆಗುತ್ತೆ, ಸರಿ ಏನು ಮಾಡೋದು, ಸ್ವಂತವಾಗಿ ಏನೋ ಮಾಡೋದು. ಆವಾಗ PMRY ಸ್ಕೀಮ್ ಅಂತ SSLC ಪಾಸ್ ಮಾಡಿಕೊಂಡು ಏನಾದ್ರು ಇಂಡಸ್ಟ್ರಿಯಲಲ್ಲಿ ಕಲ್ತಿದ್ರೆ ಒಂದು 25,000-35,000 ರೂಪಾಯಿ ಲೋನ್ ಕೊಡ್ತಾರೆ. PMRY ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅಂತೇಳಿದಾಗ ನಾನು ಅದಕ್ಕೆ ಅಪ್ಲಿಕೇಶನ್ ಹಾಕಿ ನಂದು ಪ್ರೆಸ್ಸಲ್ಲಿ ಕಲ್ತಿದ್ದು ಸರ್ಟಿಫಿಕೇಟ್ ಎಲ್ಲ ಪ್ರಿಂಟ್ ಮಾಡಿದೆ. ಒಂದು 35,000 ಲೋನ್ ಸ್ಯಾಂಕ್ಷನ್ ಆಯಿತು. ಆವಾಗ ನಾನು ಸ್ವಂತ ಪ್ರೆಸ್ ಇಟ್ಟೆ. 1988 ನಾಗಾ ಪ್ರಿಂಟರ್ಸ್ ಅಂತ. ಓಕೆ, ನಾಗಾ ಪ್ರಿಂಟರ್ಸ್. ನಾ ಅಂದರೆ ನಾಗರಾಜ್, ಗಾ ಕಿಳಿ, ಗಾ ಅಂದರೆ ಗಾಯತ್ರಿ. ಮಿಸಸ್ ನಾಗಾ ಪ್ರಿಂಟರ್ಸ್ ಅಂತೇಳಿ ಇಟ್ಟೆ. ತುಂಬ ಚೆನ್ನಾಗಿ ನಡೀತಮ್ಮ ಅದು, ತುಂಬ ಚೆನ್ನಾಗಿ ಕೈ ಹಿಡೀತು. ಇಲ್ಲಿ ನಾನು ಅದನ್ನೇ ಹೇಳೋದು, ನಾನು ಮುಂಚೆನೇ ಒಂದು ಡೈಲಾಗ್ ಹೇಳಿದೆ, ಒಂದು ಜ್ಯೋತಿಷ್ಯ ಮತ್ತು ನಮ್ಮ ಪ್ರಯತ್ನ ಅಂತ. ನನ್ನ ಜ್ಯೋತಿಷ್ಯದಲ್ಲಿ ನಾನು ಮುದ್ರಣಾಲಯವನ್ನು ಹೊಂದುತ್ತೀನಿ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನು ಲೋನ್ಗೆ ಏನಿಗೆಲ್ಲ ಹಾಕಿ ಟ್ರೈ ಮಾಡಬೇಕು, ಆವಾಗ ಪ್ರೆಸ್ ಬರುತ್ತೆ ಅಲ್ವಾ. ನನ್ನ ಕುಂಡ್ಲಿಯಲ್ಲಿ ಇದೆ ಅಂದ್ಬಿಟ್ಟು ಅದು ಅದಾಗೆ ಬರಲಿ ಅಂದರೆ ಬರಲ್ಲ. ಪ್ರಯತ್ನ ಪಟ್ಟರೆ ಮಾತ್ರ. ತುಂಬ ಕಷ್ಟ ಆಯಿತು ಅದು ಲೋನ್ ಎಲ್ಲ ತೊಗೊಳ್ಳೋದು. ಯಾಕೆಂದರೆ ನಾವು ಇದು ಪರಿಸ್ಥಿತಿಯಲ್ಲಿ ಬ್ಯಾಂಕ್ನವರೆಲ್ಲ ಡೌಟ್ ಪಡ್ತಾರಲ್ಲಮ್ಮ, ಇವನು ಕಟ್ತಾನ, 35,000 ವಾಪಸ್ ಕಟ್ತಾನ, ಹಾಗೆ ಹೀಗೆ ಅಂತ ಡೌಟ್. ತುಂಬ ಅಲಿಸಿದ್ರು, ಓಡಾಡಿಸಿದ್ರು, ಕೊನೆಗೆ ಹೆಂಗೋ ಬಿಡಲಿಲ್ಲ. ಶತಪಥ ಭಗೀರಥ ಪ್ರಯತ್ನ ಮಾಡಿ ಅದು ತೊಗೊಂಡೆ ಲೋನ್ನು. ಪ್ರೆಸ್ಸಿಟ್ಟೆ. ಸ್ವಲ್ಪ ದಿನಗಳು ಕಷ್ಟ ಅನಿಸ್ತು. 1 ವರ್ಷ ಕಷ್ಟ ಆಯಿತು, 2 ವರ್ಷಕ್ಕೆ ಎಷ್ಟು ಕಷ್ಟ ಆಯಿತು. 3ನೇ ವರ್ಷದಿಂದ ಕೈ ಹಿಡಿದು ಬಿಡ್ತು ಪ್ರೆಸ್. ತುಂಬ ಕಸ್ಟಮರ್ಸ್ ಬರೋಕ್ಕೆ ಶುರುವಾದ. ನಾಗಾ ಪ್ರಿಂಟರ್ಸ್ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ತುಂಬ ನೀಟಾಗಿ ಪ್ರಿಂಟ್ ಮಾಡ್ತಾರೆ. ಆಮೇಲೆ ನಮ್ಮ ಹತ್ರ ಮ್ಯಾಟ್ರ್ ಇಲ್ಲ ಅಂದ್ರೆ ಅವರೇ ಬರ್ಕೊಂಡ್ಬಿಡ್ತಾರೆ, ಅವರೇ ಸಾಹಿತ್ಯಾತ್ಮಕವಾಗಿ ಬರ್ಕೊಂಡ್ಬಿಡ್ತಾರೆ. ನಮ್ಗೆ ಈಸಿ. ಯಾವ್ದಾದ್ರು ಬಟ್ಟೆ ಅಂಗಡಿ ಓಪನ್ ಆದರೆ ನನಗೆ ಅಂಗಡಿ ಅಡ್ರೆಸ್ ಕೊಟ್ಟೋಗ್ಬಿಡೋರು. ಕಳಿ ಸರ್ ನೀವೆಲ್ಲ ಬರೀತೀರಲ್ಲ. ಹಾಂ, ಅತ್ಯುತ್ತಮವಾದ ಸುಂದರವಾದ ಬಟ್ಟೆಗಳಿಗೆ, ನವನವೀನ ಡಿಸೈನಿನ ಬಟ್ಟೆಗಳಿಗೆಲ್ಲ ನಾನೇ ಬರ್ಕೊಳ್ಳೋದು. ಅವ್ರಿಗೆ ಈಸಿ ಅಲ್ಲ. ಈ ರೀತಿಯಾಗಿ ಪ್ರೆಸ್ಸು ಯಶಸ್ವಿ ಆಯಿತು. 2000 ಆಲ್ಮೋಸ್ಟ್ 2002ವರೆಗೂ ಅದು ಚೆನ್ನಾಗಿ ನಡೀತು. ಹೊಟ್ಟೆ ತುಂಬ ಊಟ ಮಾಡೋ ಹಂಗಾಯಿತು, ಕಣ್ಣಿಗೆ ಬೇಕಾದನ್ನ ಕೊಂಡ್ಕೊಳ್ಳೋ ಹಂಗಾಯಿತು, ಚೆನ್ನಾಗಿ ಕೈ ಹಿಡೀತು ಅಕ್ಷರ. ಆಮೇಲೆ ಬಂತು DTP ಅನ್ನೋ ರಾಕ್ಷಸ. ಬೇರೆಯವ್ರಿಗೆ ಈಸಿ, ನಮ್ಮ ಪಾಲಿಗೆ ರಾಕ್ಷಸ. ಯಾಕೆ ಹೇಳು, ನಮ್ಗೆ ಇಂಗ್ಲೀಷ್ ಜ್ಞಾನ ಇಲ್ಲ, ಆ ಟೆಕ್ನಿಕಲ್ ಗೊತ್ತಿಲ್ಲ, ಟೈಪ್ ರೈಟಿಂಗ್ ಆಗಿಲ್ಲ. ಸರಿ, ಹೆಂಗೆ ಮಾಡೋದು ಅದನ್ನು? ಎಲ್ಲ ಊರು ತುಂಬ ಎಲ್ಲ DTP ಆಫ್ಸೆಟ್ ಮಿಷನ್ಗಳು ಬಂದವು. ನನ್ನ ಹತ್ರ ಅಷ್ಟು ಹಾಕೋಕೆ ದುಡ್ಡಿಲ್ಲ. ಆವಾಗ ನಿರ್ಧಾರ ಮಾಡಿದ್ದು, ಸೈಡಲ್ಲಿ ಹೋಗ್ತಾ ಇತ್ತಲ್ಲ ನಾಟಕ, 1980ರಲ್ಲಿ ನಾಟಕಕ್ಕೆ ಬಂದಿದ್ದೆ ನಾನು. ರಂಗಭೂಮಿಗೆ ಬಂದಿದ್ದೆ. ನಾನೇ ನಾಟಕಗಳನ್ನ ಮಾಡೋದು, ಬೇರೆ ಕಂಪ್ನಿ ಟ್ರೂಪ್ ಜೊತೆ ನಾಟಕಗಳು ಮಾಡ್ತಿದ್ದೆ. 83ರಲ್ಲಿ ನಾನೇ ಒಂದು ನಾಟಕ ತಗೊಂಡು, ಮುದುಕನ ಮದುವೆ ಅಂತ. ಈ ನಾಟಕಕ್ಕೆ ಬರೋಕ್ಕೊಂದು ಮತ್ತೆ ಒಂಚೂರು ಬ್ಯಾಕ್ ಹೋಗೋಣ, ಮತ್ತೆ ಒಂದು 75-76ಕ್ಕೆ ಹೋಗೋಣ, 78-79ಕ್ಕೆ. ನಮ್ಮೂರಿಗೆ ನಾಟಕ ಕಂಪ್ನಿಗಳು ಬರ್ತಾ ಇತ್ತು, ಕಂಪ್ನಿ ನಾಟಕಗಳು, ದುಡ್ಡು ಕೊಟ್ಟು ನಾಟಕ ನೋಡ್ತಾರಲ್ಲ ಅದು. ಆ ನಾಟಕ ಕಂಪ್ನಿಗೆ ನಮ್ಮಪ್ಪ ಕೆಲಸಕ್ಕೆ ಸೇರಿಸಿದ್ರು. ಏನು ಕೆಲಸ? ರಾತ್ರಿ 11 ಗಂಟೆ ಕ್ಯಾಂಟೀನ್ ಓಪನ್ ಆಗುತ್ತೆ, ಅಲ್ಲಿ ಲೋಟ ಗೀಟ ಎಲ್ಲ ತೊಳಿಬೇಕು. ಇಂಟರ್ವ್ಯೂಲ್ ಬಿಟ್ಟಾಗ ಎಲ್ಲ ನಾಟಕ ಬಿಟ್ಟವ್ರು ಬರ್ತಾರೆ, ಅವ್ರು ಟೀ ಎಲ್ಲ ಕುಡಿತಾರೆ, ಅದು ತೊಳಿಬೇಕು. ಹೋಟೆಲ್ ಬೆಳಗಿನ ಜಾವ 3 ಗಂಟೆವರೆಗೂ ಇರಬೇಕು. 2 ರೂಪಾಯಿ ಒಂದಿನ ಹೋದರೆ.
ರಾತ್ರಿ 10:30 3 ಗಂಟೆವರೆಗೂ 2 ರೂಪೀಸು. ನಮ್ಮ ತಂದೆಗೆ ಸೇರಿಸ್ಬಿಟ್ಟಿದ್ರು ಕೆಲಸಕ್ಕೆ. ಅಲ್ಲಿ ನನಗೆ ಓಪನ್ ಆಗಿದ್ದು, ನನ್ನೊಳಗೆ ಒಬ್ಬ ನಟ ಓಪನ್ ಆಗಿದ್ದೆ. ಈ ನಾಟಕಕ್ಕೆಲ್ಲ ಟಿಕೆಟ್ ತೊಗೊಂಡು ಬರ್ತಾರಲ್ಲ ಜನ, ನಾಟಕದ ಒಳಗೆ ಹೋಗ್ಬಿಡ್ತಾರೆ. ನಾಟಕ ಶುರುವಾಯಿತು, ಯಾರು ನಾಟಕದ ಮಧ್ಯೆ ಎದ್ದು ಬಂದು ಟೀ ಕುಡಿಯಲ್ಲ. ನನಗೇನು ಕೆಲಸ, ನಾಟಕ ನೋಡ್ಕೊಂಡು ನಿಂತ್ಕೊಳ್ಳೋದು. ನಾಟಕ ನೋಡ್ತಾ ನಿಂತ್ಕೊಳ್ಳೋದು. ಗುಬ್ಬಿ ಕಂಪ್ನಿ ಬಂತು, ಫಸ್ಟ್ ಗುಬ್ಬಿ ಕಂಪ್ನಿ ಸೇರಿಕೊಂಡೆ. ಗುಬ್ಬಿ ಕಂಪ್ನಿ ನಾಟಕಗಳನ್ನ ನೋಡ್ತಾ 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 ರೇ ನಾನು ಹೀಗಾಗ್ಬೋದಾ, ಈ ರೀತಿ ಮಾಡ್ಬೋದಾ, ಈ ರೀತಿ ಜನ ನಗಿಸ್ಬೋದಾ, ಒಂದು ಕನಸುಗಳು ಬೆಳೀತಾ ಹೋಯಿತು. ಗುಬ್ಬಿ ಕಂಪ್ನಿ ನೋಡಿದಾಗ ಇನ್ನೂ ಸ್ವಲ್ಪ ನಾನು ಚಿಕ್ಕವನಾದ್ರಿಂದ ಆಗ ನಾಟಕ ತಂಡ ಕಟ್ಟೋದು ಎಲ್ಲ ಸ್ವಲ್ಪ ಕಷ್ಟ ಆಯಿತು. ಎರಡನೇ ಸಾರಿ 1980ರಲ್ಲಿ ಕುಮಾರೇಶ್ವರ ನಾಟಕ ಸಂಘ ಚಿತ್ರದುರ್ಗ ಅಂತ ಬಂತು. ಅಲ್ಲಿ ಒಂದು ನಾಟಕ ಮುದುಕನ ಮದುವೆ. ಯಾಕೆಂದರೆ ಈ ಗುಬ್ಬಿ ಕಂಪ್ನಿಯಲ್ಲಿ ಆಗ್ತಿದ್ದೆಲ್ಲ ಪೌರಾಣಿಕ ನಾಟಕಗಳು. ಯಡು ಸಿದ್ಧಲಿಂಗೇಶ್ವರ ಮಹಾತ್ಮೆ, ಲವಾಕುಶ, ಶ್ರೀ ವೆಂಕಟೇಶ್ವರ ಮಹಾತ್ಮೆ, ಈ ಥರ ನಾಟಕಗಳಾಗ್ತಿವೆ. ಸಾಮಾಜಿಕ ಇಲ್ಲ ಅಲ್ಲಿ, ಎಲ್ಲ ಪೌರಾಣಿಕ ಐತಿಹಾಸಿಕ ನಾಟಕಗಳೇ. ಈ ಸಾಮಾಜಿಕ ನಾಟಕ ಆಡುವ ಕಂಪ್ನಿ ಬಂತು, ಕುಮಾರೇಶ್ವರ ನಾಟಕ ಸಂಘ ಚಿತ್ರದುರ್ಗ. ಅವ್ರದ್ದೊಂದು ನಾಟಕ ಮುದುಕನ ಮದುವೆ. ಆ ಮುದುಕನ ಮದುವೆ ನಾಟಕನ ನಾನು ಮಾಮೂಲಿ ಟೀ ಕೊಡೋದು ಗ್ಯಾಪಲ್ಲಿ ಆ ಮುದುಕನ ಮದುವೆ ನಾಟಕ ನೋಡಿ 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 ಒಂದು 90 ಸರಿ ನೋಡ್ಬಿಟ್ಟೆನಪ್ಪ ನಾಟಕ. 3 ತಿಂಗಳಿತ್ತಲ್ಲ ನಾಟಕ, ಅದು 3 ತಿಂಗಳು ಕ್ಯಾಂಪ್ ಇತ್ತು. ನೋಡಿ 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 ಆದಮೇಲೆ ನಾನು ಬೇರೆ ತಂಡಗಳಲ್ಲಿ ನಾಟಕ ಮಾಡ್ತಿದ್ದೆ. ಸುರೇಶ್ ಬೇತಮ್ ಚರ್ಲಾ ಅಂತ, ಆನಂದ್ ಪುತ್ತೂರು ಅಂತೆಲ್ಲ ಒಂದು ತಂಡ ಇತ್ತು ಅವ್ರದ್ದು, ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೆ. 80 ಇಸ್ವಿಯಲ್ಲಿ ನಾವು ಕೋಟೆಯಲ್ಲಿ ಗಣಪತಿ ಕೂರಿಸ್ತಾ ಇದ್ವಿ. ನಾವೇ ಗಣಪತಿ ಕೂರಿಸೋದು, ಏನೋ ಪ್ರೋಗ್ರಾಮ್ ಮಾಡೋದು, ಬಿಡೋದು. ನಾವು 1 ವರ್ಷ ತೀರ್ಮಾನ ಮಾಡಿದ್ವಿ, ಬೇರೆಯವ್ರ ಪ್ರೋಗ್ರಾಮ್ ಕರ್ಸೋ ಬದಲು ನಾವೇ ನಾಟಕ ಆಡೋಣ ಅಂತ ಹೇಳಿದೆ ನಾನು. ಯಾವ ನಾಟಕ ಮಾಡೋದು ಅಂದ್ರೆ ಮುದುಕನ ಮದುವೆ, ಸ್ಕ್ರಿಪ್ಟಲ್ಲಿದೆ, ನಾನು ಹೇಳ್ಕೊಡ್ತೀನಿ. 3 ತಿಂಗಳಿಂದ ನೋಡಿದ್ದು ಇಲ್ಲಿ ಯೂಸ್ ಆಯಿತು. ನೋಡಿ ನೋಡಿ ನಾನು ಇಡೀ ಎಲ್ಲ ಪಾತ್ರಗಳದ್ದು ಗಟ್ ಮಾಡಿಬಿಟ್ಟಿದೆ. ಫುಲ್ ಡೈಲಾಗ್ ಪೂರ್ತಿ ಇಡೀ ನಾಟಕ, ಎಲ್ಲ ಕ್ಯಾರೆಕ್ಟರ್ಗಳದು. ಆವಾಗ ನಾನೊಂದು ಬರೀ ಹಾಸ್ಯ ಸನ್ನಿವೇಶಗಳನ್ನ ಇಟ್ಕೊಂಡು, ಇಡೀ ನಾಟಕ ಅಲ್ಲ, ಹಾಸ್ಯ ಸನ್ನಿವೇಶಗಳನ್ನ ಮಾತ್ರ ಇಟ್ಕೊಂಡು, ಮುದುಕ, ಶೇಷಪ್ಪ, ಆಮೇಲೆ ಇನ್ನೊಂದು ಕಾಮಿಡಿಯ ಕ್ಯಾರೆಕ್ಟರ್ ಬರುತ್ತೆ, ಲೇಡಿ, ಆ ಕಪ್ಪು ಬಣ್ಣ ಹಾಕ್ಕೊಂಡು, ಅಚ್ಚಮ್ಮ ಅಂತ. ಆ 3 ಪಾತ್ರ ಇಟ್ಕೊಂಡು 1 ಗಂಟೆ ನಾಟಕ ಹೆಣದೆ. 83 ಸೆಪ್ಟೆಂಬರ್ 16 ಪ್ರಪ್ರಥಮವಾಗಿ ನಾನು ನಮ್ಮೂರು ಚಂದ್ರಾಯಪಟ್ಟಣದಲ್ಲಿ ವೇದಿಕೆ ಹತ್ತದೆ. ನಾನೇ ನಿರ್ದೇಶನ ಮಾಡಿಕೊಂಡು, ನಾನೇ ಮೇನ್ ರೋಲ್ ಮಾಡಿಕೊಂಡು, ಬೆಳಗಾದರೆ ಸನ್ಮಾನವೋ ಸನ್ಮಾನ. ನನಗೆ ಮೊದಲನೇ ವೇದಿಕೆ. ಬೆಳಗಾದರೆ ಊರಲ್ಲೆಲ್ಲ ಸನ್ಮಾನ, ಎಲ್ಲ ಗೌರವ ಕೊಟ್ಟು ಮಾತಾಡಿಸ್ತಾರೆ. ಹೆಂಗೆ ಮಾಡಿದೆ ನೀನು, ನಿನಗೆಲ್ಲಿಂದ ಬಂತಯ್ಯ? ಆಗ ಹಿಡಿತು ಹುಚ್ಚು. ಮರ್ಯಾದೆ ದುಪ್ಪಟ್ಟಾಗಿರುತ್ತೆ ಅಲ್ಲ, ಮರ್ಯಾದೆ ದುಪ್ಪಟ್ಟಾಗೋಯ್ತು. ಅಲ್ಲಿ ಹಿಡಿತು ನನಗೆ ಕಲೆಯ ಹುಚ್ಚು. ಇಲ್ಲ, ಇದರಲ್ಲಿ ವಿಷಯ ಇದೆ, ಇದರಲ್ಲಿ ಲೈಫ್ ಇದೆ, ಇದರಲ್ಲಿ ಜೀವನ ಇದೆ, ಇದರಲ್ಲೊಂದು ಅರ್ಥ ಇದೆ. ಅಲ್ಲಿ ಶುರು ಮಾಡಿದ ಒಂದು ನಾಟಕ ನಾನು ಬಿಡಲೇ ಇಲ್ಲ. ನಮ್ಮ ಸ್ವಂತ ಪ್ರೆಸಿಟ್ ಆಗಲು ಮಧ್ಯ ಹುಡುಗರು ಕಟ್ಕೊಳ್ಳಿ, ಡೆಲ್ಲಿಗೆ ಹೋಗು, ಲಕ್ನೋಗೆ ಹೋಗು, ಬಾಂಬೆಗೆ ಹೋಗು, ಯಾವುದೇ ರಾಜ್ಯ ಪ್ರಶಸ್ತಿ ನಾಟಕಗಳಿಗೆ ಹೋಗು, ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗೆ ಹೋಗು, ಅಲ್ಲಿ ಬಹುಮಾನ ತಗೋ, ಈ ನಾಟಕ ತಗೋ, ಆ ನಾಟಕ ತಗೋ, ಇದು ಬೇಡ, ಒಂದು ಸ್ವಲ್ಪ ಉನ್ನತವಾದ ವಿಷಯ ಇರುವಂಥ ನಾಟಕ ತಗೊಳ್ಳೋಣ ಅಂತ ಅಂದು ಕೊನೆಗೆ ನಾನೇ ನಾಟಕಗಾರನಾದ. 89ರಲ್ಲಿ ನಾಟಕ ಬರದೆ ಭವಿಷ್ಯ ಅಂತ. ಆ ನಾಟಕ ಎಲ್ಲ ಕಡೆ ಪ್ರದರ್ಶನವಾಗಿ ಬಹುಮಾನಗಳು, ಇಲ್ಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಹುಮಾನ. ಇಷ್ಟೊಂದು ನಾಟಕ ನನಗೆ ತುಂಬ ಇಟ್ಬಿಟ್ಟು ಅದು ಎಲ್ಲಿವರೆಗೂ ಬಂತಂದರೆ ನಾಟಕ ಮತ್ತು ಇವೆಲ್ಲ ಪ್ರದರ್ಶನಗಳು 2005ರಲ್ಲಿ ಇಡೇ ಬೆಂಗಳೂರಿನಲ್ಲಿ ಮಲ್ಲೇಶ್ವರಮಲ್ಲಿ ಇಡೀ ನಾಟಕ ಮರದ ಮೇಲೆ ಮಾಡಿ ಲಿಮ್ಕಾ ದಾಖಲೆಯಲ್ಲಿದೆ ಫೋಟೋ. ಲಿಮ್ಕಾ ದಾಖಲೆಯನ್ನು ಮಾಡಿತು ಆ ನಾಟಕ. ಅಲ್ಲಿವರೆಗೂ ರಂಗಭೂಮಿಯಲ್ಲಿದ್ದೆ.